ಕಮಲಿನೇ ಈ ಮನೆಗೆ ದ್ರೋಹ ಮಾಡಿಬಿಟ್ಲು. ನನ್ನ ಮಗ ಋಷಿ ಮೇಲೇನೆ ಅನ್ಯಾಯವಾಗಿ ಆರೋಪ ಮಾಡಿದಾಳೆ. ಯಾರನ್ನ ನಂಬೋದು, ಯಾರನ್ನ ಬಿಡೋದು ಒಂದು ಗೊತ್ತಾಗ್ತಿಲ್ಲ. ಅಯ್ಯೋ ಅಯ್ಯೋ ತಾರಮ್ಮ, ಇಲ್ಲ ಇಲ್ಲ, ಸತ್ಯವಾಗ್ಲೂ ನನ್ನ ಮಗಳು ಬೇಕು ಅಂತ ಹಿಂಗ್ ಮಾಡಿರಕ್ಕಿಲ್ಲ ಕಣವ. ಯವ್ವ, ಸಂದರ್ಭಗಳು ಸಂಬಂಧನ ಮುರಿಯೋದು ಬೆಳೆಸೋದು ಮಾಡ್ತಿರ್ತವೆ. ಮನುಷ್ಯರು ಬರೀ ನೆಪ ಮಾತ್ರ. ತಾರಾ ಅವರೇ, ಋಷಿ ಹೊರಟ, ಆದಷ್ಟು ಬೇಗ ಅವನು ಹೊರಗಡೆ ಬರ್ತಾನೆ. ನೋಡ್ಬೇಡ, ಹಿಂದೆ ತಿರುಗಿ ನೋಡ್ಬೇಡ. ಸರಿ, ನಾನಿನ್ ಬರ್ತೀನಿ. ತಿಂಡಿ ತಿನ್ಕೊಂಡು ಹೋಗಿ ಮಂಗಳಮ್ಮ. ನೋ ಥ್ಯಾಂಕ್ಸ್, ನಾನು ಹೊರಡ್ತೀನಿ ತಾರಾ ಅವರೇ. ಶಂಭು, look here. Can you hear me? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಈಗ್ಲನ್ನ ಹೇಳಿ, ನಮ್ ಸಂಭು ಯಾಕೆ ಕಂಡ್ಬಿಡ್ತಿಲ್ಲ? ಅವನ್ಗಿನ್ನ ಪ್ರಜ್ಞೆ ಬಂದಿಲ್ವಾ? ಯಾವಾಗ ಸರಿ ಹೋಯ್ತಾನೆ ಡಾಕ್ಟರ್? ಹೇಳಿ ಡಾಕ್ಟರ್, ಏನಾಯ್ತು? ಐ ಆಮ್ ಸಾರಿ, ಶಂಭು ಕೋಮಾ ಹೋಗಿದ್ದಾನೆ. ಪ್ರಜ್ಞೆ ಯಾವಾಗ ಬರುತ್ತೆ ಅಂತ ಹೇಳೋದು ಕಷ್ಟ. ಯಾರಿದ್ದೀರಾ ಮನೇಲಿ? ತಾರಾ, ತಾರಾ, ನಮಸ್ತೆ ತಾರಾ. ವಿಷಯ ಗೊತ್ತಾಯ್ತು ತಾರಾ. ಅಲ್ಲ, ಒಟ್ಟಿಗೆ ಇಷ್ಟು ಕಷ್ಟನ ಹೇಗೆ ತಡ್ಕೊಂಡಿದ್ಯಾ ನೀನು? ಒಂದಂತೂ ನಿಜ ತಾರಾ, ತುಂಬ ಗಟ್ಟಿಯಾಗಿದ್ದವ್ರಿಗೆ ಅಂತೆ ಆ ಭಗವಂತ ಜಾಸ್ತಿ ಕಷ್ಟ ಕೊಡೋದು. ನೀನೇನು ಹೆದರಬೇಡ, ನಿನ್ನ ಜೊತೆಗೆ ನಾವೆಲ್ಲರೂ ಇದ್ದೀವಲ್ಲ. ಅದು ಸರಿ, ಈಗ ರಮೇಶ್ ಹೇಗಿದ್ದಾರೆ? ಪರವಾಗಿಲ್ಲ. ನಿಜ ಹೇಳ್ತೀನಿ, ಇಷ್ಟೆಲ್ಲ ಆಗಿದ್ದು ಆ ಕಮಲಿಯಿಂದಾನೆ ತಾರಾ. ನೀನು ಅವಳಿಗೆ ತುಂಬ ಸಲಿಗೆ ಕೊಟ್ಟು ಮನೆಯೊಳಗೆ ಬಿಟ್ಕೊಂಡೆ. ಈಗ ನೋಡು, ಮನೆನ ಒಡೆದು ಚೂರು ಚೂರು ಮಾಡ್ತಿದ್ದಾಳೆ. ಮಗ ಜೈಲಲ್ಲಿ, ಗಂಡ ಬೆಡ್ಡಲ್ಲಿ. ಅಂದರೆ ನಾನು ಹೇಳ್ತಾ ಇರೋದು ಕಮಲಿ ಸರಿ ಇಲ್ಲ, ನೀನು ಸ್ವಲ್ಪ ಹುಷಾರಾಗಿರು ಅಂತ. ನಾನು ಅನ್ಪೂರ್ಣನಿಗೂ ಹೀಗೆ ಹೇಳ್ತಾ ಇರ್ತೀನಿ. ಆದರೆ ನನ್ನ ಮಾತು ಯಾರು ಕೇಳ್ತಾರೆ ಹೇಳು? ಏನೋ ನಾನೇ ಬೇಕು ಅಂತ ಎಲ್ರಿಗೂ ಚಾಡಿ ಹೇಳ್ತಾ ಇದ್ದೀನಿ ಅನ್ನೋ ಥರ ಮುಖ ಮಾಡ್ಕೊಳ್ತಾರೆ. ಏನು ಮಾಡಲಿ? ನಮ್ಮ ಟೈಮ್ ಒಂದಾದ್ಮೇಲೊಂದು ಹೀಗಾಗ್ತಾ ಇದೆ. ಅದಕ್ಕೆ ಯಾರೇನು ಮಾಡೋಕ್ಕಾಗತ್ತೆ? ಹಾಗನ್ಬೇಡ ತಾರಾ. ಇನ್ಮೇಲಾದರೂ ಕಮಲಿಯಿಂದ ನೀವೆಲ್ಲರೂ ಹುಷಾರಾಗಿರಿ ಅಷ್ಟೇ. ಏನೋಪ್ಪ, ನನಗನ್ಸೋದನ್ನು ನಾನು ಹೇಳಿದ್ದೀನಿ ಅಷ್ಟೇ.
ತಾರಾ, ನೀನ್ ಒಂದ್ಸರ್ತಿ ಅಂತೋಡ್ ಹತ್ರ ಮಾತಾಡ್ ನೋಡು. ರಿಷಿನ ಆಚೆ ಕರ್ಕೊಂಬರೋದಕ್ಕೆ ಅವ್ರ ಸಹಾಯ ಮಾಡ್ಬೋದೇನೋ. ಅಲ್ವಾ ತಾರಾ? ನಾನ್ ಹೇಳ್ತಾ ಇರೋದು ಸರಿಯಾಗಿದೆ ತಾನೇ? ಸಮಾಧಾನ ಮಾಡಿಕೊಡಿ, ದಯವಿಟ್ಟು ಸಮಾಧಾನ ಮಾಡಿಕೊಡಿ. ನೋಡಿ, ಶಾಕ್ವಿಗೆ ಹೀಗಾಗಿದೆ, ಗಾಬರಿ ಆಗುವಂಥದ್ದು ಏನೂ ಇಲ್ಲ. ಅಳ್ಬೇಡಿ ಅವ, ನೀವ್ ಅಳ್ಬೇಡಿ. ನಮ್ ಸಂಬುಗೆ ಏನೂ ಆಗಕ್ಕಿಲ್ಲ. ನಾವೆಲ್ಲರೂ ಅನ್ಕೊಂಡಿರೋದಕ್ಕಿಂತ ನಮ್ ಸಂಬು ಸ್ಯಾನೆ ಧೈರ್ಯವಂತ. ನೋಡ್ತಾ ಇರಿ, ಅವನ್ ಕೋಮದಿಂದ ಏನ್ ಬಿರ್ನೆ ಹೆಚ್ಚಾಯ್ತಾನೆ ಅಂತ. ನಮ್ ಸಂಬುಗೆ ನ್ಯಾಯ ಸಿಗ್ಬೇಕು ಅಂದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಸಿಗೋ ಗಂಟ ಹೋರಾಡ್ಬೇಕು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಸಿಕ್ತು ಅಂತ ಗೊತ್ತಾದ್ರೆ ಸಾಕು, ನಮ್ ಸಂಬು ಸರಿ ಹೋಯ್ತಾನೆ. ಸಂಬು ಬಿರ್ನೆ ವಾಸಿ ಆಗೋದಕ್ಕೆ ನನ್ನ ಕಡೆಯಿಂದ ಏನಾದ್ರು ಮಾಡಬೇಕು. ಹಿಂಗೆ ಇದ್ರೆ ಸರಿ ಹೋಗಕ್ಕಿಲ್ಲ. ಇದರಲ್ಲಿ ಯೋಚನೆ ಮಾಡುವಂಥದ್ದು ಏನೂ ಇಲ್ಲ ತಾರಾ. ಅನ್ಪೂರ್ಣ ಮನಸ್ಸು ಮಾಡಿದ್ರೆ ಎಲ್ಲ ಕೆಲಸನೂ ತಕ್ಕ ಮಟ್ಟಿಗೆ ಸುಲಭ ಆಗತ್ತೆ. ಮುಂಚೆ ಒಂದ್ಸಲ ಕಮಲಿ ಜೈಲಿಗೆ ಹೋದಾಗ ಅವಳು ಯಾರು ಬಿಡಿಸ್ಕೊಂಡು ಬಂದ್ರು ಹೇಳು? ನಮ್ಮ ಅನ್ಪೂರ್ಣನೇ ತಾನೇ. ಪೊಲೀಸ್ನವ್ರ ಹತ್ರ ಮಾತಾಡಿ ಕಮಲಿ ನಮ್ಮ ಕಾಲೇಜಿನ ಹುಡುಗಿ, ಅವಳು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಿ ಅವಳನ್ನ ಆಚೆ ಕರ್ಕೊಂಡು ಬರ್ಲಿಲ್ವಾ? ಹಾಗೆ ನಮ್ ರಿಷಿನೂ ಹೊರಗಡೆ ಕರ್ಕೊಂಡು ಬರ್ಲಿ. ಕಾಲೇಜ್ ಸ್ಟೂಡೆಂಟ್ಗೆ ಅನ್ಪೂರ್ಣಮ್ಮ ಅಷ್ಟು ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ, ಇನ್ನು ನಮ್ಮ ರಿಷಿ ಕಾಲೇಜಲ್ಲಿ ಲೆಕ್ಚರರು. ಅದಕ್ಕಿಂತ ಹೆಚ್ಚಾಗಿ ಪಾಪ ನಮ್ಮ ರಿಷಿ ಯಾವ ತಪ್ಪು ಮಾಡದೇ ಇರೋ ಹುಡುಗ, ಅಂಥವನಿಗೆ ಇಂಥ ಶಿಕ್ಷೆ ಅಂದ್ರೆ ಚೇ 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 ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ನೀವು ಹೇಳ್ದಾಗೆ ಮಾಡ್ತೀನಿ. ನನ್ನ ಮಗ ಮನೆಗೆ ವಾಪಸ್ ಬರಬೇಕು, ಅಷ್ಟೇ ನನಗೆ ಮುಖ್ಯ. ಅಜ್ಜಿ, ಅಜ್ಜಿ, ಬೇರೆ ಯಾವುದು ದಾರಿ ಕಾಣದೆ ನಿಮ್ಮ ಮನೆಗೆ ಬಂದೀವ್ನಿ. ನೀವೇ ನನ್ನ ದಾರಿ ತೋರಿಸ್ಬೇಕು ಅಜ್ಜಿ. ಅಜ್ಜಿ, ದಯವಿಟ್ಟು ನೀವೇ ಸಂಬನ್ ಕಾಪಾಡಬೇಕು. ಸಂಬುಗೆ ಪ್ರಜ್ಞೆ ತಪ್ಪೋಗೈತಂತೆ ಅಜ್ಜಿ. ಕೋಮಾಗ ಹೋಗ್ಬಿಟ್ಟವನೆ ಅಂತ ಡಾಕ್ಟರ್ ಹೇಳ್ತವ್ರೆ ಅಜ್ಜಿ. ಅವರಪ್ಪ ಅವ್ವ ಇಬ್ರು ಸ್ಯಾನೆ ದಿಗ್ಲಾಗ್ಬಿಟ್ಟವ್ರೆ ಅಜ್ಜಿ. ನಾನು ಅವ್ರಿಗೆ ಏನಂತ ಸಮಾಧಾನ ಹೇಳಿ ಅಜ್ಜಿ? ನಂಗೆ ಗೊತ್ತಾಯ್ತಿಲ್ಲ. ನಿಮ್ಮನ್ ಬಿಟ್ರೆ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಗೊತ್ತಾಯ್ತಿಲ್ಲ ಅಜ್ಜಿ. ಕಮಲಿ, ಅಳ್ಬೇಡ ಅಳ್ಬೇಡ, ಸುಮ್ಮನೆ ಇರು. ನಾನೆಲ್ಲ ನೋಡ್ಕೋತೀನಿ. ಡಾಕ್ಟರ್ಸ್ ಹತ್ರ ನಾನು ಮಾತಾಡ್ತೀನಿ. ಬೇಕಾದ್ರೆ ಸ್ಪೆಷಲಿಸ್ಟ್ಗಳನ್ನೂ ಕರೆಸೋಣ. ನೀನು ಮಾತ್ರ ಅಳ್ಬೇಡ, ನೊಂದ್ಕೋಬೇಡ. ಶಂಭುಗೆ ಏನೂ ಆಗೋದಿಲ್ಲ. ಅಳ್ಬೇಡ ಕಮಲಿ,
ಅಳ್ಬೇಡಮ್ಮ. ನಿಮ್ಮನ್ನ ನಂಬಿವ್ನಿ ಅಜ್ಜಿ. ದಯವಿಟ್ಟು ಏನಾನ ಮಾಡಿ ನಾನಿನ್ ಬರ್ತೀನಿ. ಕಮಲಿ, ನಂಗೂ ರಿಷಿ ಈ ರೀತಿ ಮಾಡಿರ್ತಾನೆ ಅಂತ ನಂಬೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಅವನು ಆ ಥರ ಹುಡುಗ ಅಲ್ಲ. ಎಲ್ಲೋ ಏನೋ ತಪ್ಪು ನಡೆದಿದೆ ಅನ್ಸುತ್ತೆ. ನೋಡೋಣ, ಕಾನೂನಿದೆ, ಇನ್ವೆಸ್ಟಿಗೇಷನಲ್ಲಿ ಸತ್ಯ ಗೊತ್ತಾಗತ್ತೆ. ನೀನು ಮಾತ್ರ ಆ ಥರದಲ್ಲಿ ಯಾವುದೇ ನಿರ್ಧಾರ ತಗೋಬೇಡ, ಸರಿನಾ? ಬಂದ್ಲು. ಇನ್ಸ್ಪೆಕ್ಟ್ರೆ, ಋಷಿಯಪ್ಪರಿಗೆ ಒಸಿ ಊಟ ತಂದೀವ್ನಿ. ನೀವು ಅನುಮತಿ ಕೊಟ್ಟರೆ ಕೊಟ್ಬಿಟ್ಟು ಹೋಯ್ತೀನಿ. ಇವಳು ಯಾಕೆ ಋಷಿ ಬಗ್ಗೆ ಎಷ್ಟೊಂದು ಕೇರ್ ತಗೋತಿದ್ದಾಳೆ? ಏನೋ ಇವಳು ಮಗಳನ್ನ ಕೊಟ್ಟು ಮದುವೆ ಮಾಡಿಸೋ ಹಾಗೆ. ನಾನು ಆಗ್ಲಿಂದ ವೇಟ್ ಮಾಡ್ತಿದ್ದೀನಿ. ಇವಳು ಬಂದಿದ ತಕ್ಷಣ ಋಷಿನ ನೋಡ್ಬೇಕಂತೆ. ಇನ್ಸ್ಪೆಕ್ಟ್ರೆ, ಊಟ ದಿಸಿಯಾಗೆ ಬೇಡ ಅಂತ ಹೇಳ್ಬೇಡಿ, ದಯವಿಟ್ಟು ಒಪ್ಕೊಳ್ಳಿ. ಸರಿ ರೀ ಕಾಳಯ್ಯ, ಒಂಚೂರು ಸೆಲ್ ಓಪನ್ ಮಾಡ್ರಿ. ಮಂಗಳಮ್ಮ, ನೀವ್ಯಾಕೆ ಇಷ್ಟೊಂದು ತೊಂದರೆ ತಗೊಳಕ್ ಹೋಗಿದ್ರಿ? ಋಷಿಯಪ್ಪ, ಮನೆ ಊಟ ಮಾಡ್ಕೊಂಡು ಬೆಳೆದರ್ ನೀವು, ಹಂಗೆ ಬಿಟ್ಬಿಡೋಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕೆ ತಕ ಬಂದ್ಬಿಟ್ಟೆ. ಕುಂತ್ಕಡಿ. ಥ್ಯಾಂಕ್ ಯು ಸೋ ಮಚ್ ಮಂಗಳಮ್ಮ. ನನಗೋಸ್ಕರ ಇಲ್ಲಿವರೆಗೂ ಬಂದು ನನಗೆ ಊಟ ಕೊಡ್ತಿದ್ದೀರಾ. ಋಷಿಯಪ್ಪ, ನಿಮ್ಗೊಂದು ಮಾತು ಕೇಳೋಣ? ಕೇಳಿ ಮಂಗಳಮ್ಮ. ನನಗನ್ನಿಸ್ತದೆ ಕಮಲಿಯವರು ಹಿಂಗೆಲ್ಲ ಮಾತಾಡೋದಕ್ಕಿಲ್ಲ, ಅವ್ರ ಗೆಳೆಯಂಗೆ ಹಂಗೆ ಆಗೋಗ್ಬಿಡ್ತಲ್ಲ ಅನ್ನೋ ದುಃಖಕ್ಕೆ ಏನೋ ಹೇಳೋರೆ ಅನ್ನಿಸ್ತದೆ ಅಲ್ವ್ರಾ?
ನಿಮ್ಗೇನು ಅನ್ನಿಸ್ತದೆ? ನನಗೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಮಂಗಳಮ್ಮ. ಮನಸ್ಸೊಂದು ಬುದ್ಧಿ ಒಂದು ಹೇಳ್ತಿದೆ. ನನಗೆ ಏನು ಮಾತಾಡೋದಕ್ಕೆ ಇಷ್ಟ ಇಲ್ಲ ಅದ್ರ ಬಗ್ಗೆ. ಗುಡ್ ರಿಷಿ, ಮನ್ಸೊಂದು ಬುದ್ಧಿ ಒಂದು ಹೇಳ್ತಿದ್ಯಲ್ಲ, ನೆಕ್ಸ್ಟ್ ಎರಡು ಒಂದೇ ಹೇಳೋ ಹಾಗೆ ನಾನು ಮಾಡ್ತೀನಿ. ಅವಳನ್ನ ನಿನ್ನ ಮನಸ್ಸು ಬುದ್ಧಿ ಎರಡಿಂದನೂ ಕಿತ್ತಾಕು. ಇದಕ್ಕೆಲ್ಲ ನೀನು ಉತ್ತರ ಕೊಡ್ಲೇಬೇಕು. ಎಷ್ಟು ಜನರ ನೆಮ್ಮದಿ ಹಾಳು ಮಾಡಿದ್ಯಾ ಅಂತ ನಿನಗೆ ಗೊತ್ತಾ? ಒಬ್ಬ ತಾಯಿಯಾಗಿ ಹೇಳ್ತಾ ಇದ್ದೀನಿ, ಇದಕ್ಕೆಲ್ಲ ನೀನು ತುಂಬಾನೇ ಅನುಭವಿಸ್ತೀಯ. ನೀನ್ ನಮಗ್ ಕೊಟ್ಟಿರೋ ಕಷ್ಟ ನಿನ್ನ ಸುಮ್ಮನೆ ಬಿಡಲ್ಲ. ನೀನ್ ಆಡಿದ ಒಂದೊಂದು ಮಾತನ್ನು ನಾನು ಮರೆಯಲ್ಲ ಕಮಲಿ. ನನ್ನ ಮಗನ ಬಗ್ಗೆ ಈ ರೀತಿ ಆರೋಪ ಮಾಡಿ ಅವನ ವಿರುದ್ಧ ಎಷ್ಟು ದಿನ ನಿಲ್ತೀಯ ಅಂತ ನಾನು ನೋಡೇ ಬಿಡ್ತೀನಿ. ನನ್ನ ಮಗನ್ನ ಆದಷ್ಟು ಬೇಗ ಹೊರ ಕರ್ಕೊಂಡು ಬರ್ತೀನಿ. ವೇಟ್ ಅಂಡ್ ವಾಚ್.